ರಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ವಕರ್. ಮೊದಲಿಗೆ ಹೆಡ್ಲೈನ್ಸ್. ಕೇಂದ್ರ ಬಸ್ ನಿಲ್ದಾಣದ ಛತ್ತಿನ ಪದರು ಕಳಚಿ ಬಿದ್ದು ತಪ್ಪಿದ ಅನಾಹುತ, ಆತಂಕದಲ್ಲಿ ಪ್ರಯಾಣಿಕರು. ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ದುರಸ್ತಿಯಲ್ಲಿ ರಾಜ್ಯ ಸರ್ಕಾರ ವೈಫಲ್ಯ, ಐಸಿಸಿ ಅಧ್ಯಕ್ಷ ಶಿವರಾಜ್ ತಂಗಡಿಯಿಂದ ಬೇಜವಾಬ್ದಾರಿ ಹೇಳಿಕೆ, ವೀರನಗೌಡ ಲೆಕ್ಕಿಹಾಳ. ಆಗಸ್ಟ್ 20 ದೇವರಾಜು ಅರಸು ಜಯಂತಿ, ಎಲ್ಲ ಸಮುದಾಯ ಜನರು ಭಾಗವಹಿಸಿ. ಕೆ ಶಾಂತಪ್ಪ. ಆಗಸ್ಟ್ 20ರಂದು ಆದಿಲ್ ಶಾಹಿ ನಾಟಕ ಕೃತಿ ಬಿಡುಗಡೆ, ಖುಷಿ ಹೊಸಮನೆ. ರಂದು ಕರ್ನಾಟಕ ಸಂಘದಲ್ಲಿ ಸುಸ್ವರಂ ನಾಗರಾಜಾಚಾರ್ಯರಿಂದ ಉಪನ್ಯಾಸ, ಮುರಳೀಧರ್ ಕುಲಕರ್ಣಿ. ವಾರ್ತೆಗಳ ವಿವರ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಟ್ಟಡದ ಮೇಲ್ಛಾವಣಿ ಸಿಮೆಂಟ್ ಕುಸಿದು ಬಿದ್ದ ಘಟನೆ ನಡೆದಿದೆ. ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆಯಾಗುತ್ತಿದ್ದು, ಇದರಿಂದ ಸಾಕಷ್ಟು ಕಡೆಗಳಲ್ಲಿ ಅನಾಹುತಗಳು ಸಂಭವಿಸಿವೆ. ನಗರದ ಕೇಂದ್ರ ಬಸ್ ನಿಲ್ದಾಣದ ಕಟ್ಟಡ ಮೇಲೆ ಮಳೆ ನೀರು ನಿಂತಿರುವ ಪರಿಣಾಮವಾಗಿ ಮೇಲ್ಛಾವಣಿಯ ಸಿಮೆಂಟ್ ಪದರು ಕುಸಿದು ಬಿದ್ದಿದೆ. ಪ್ರಯಾಣಿಕರು ಕುಳಿತುಕೊಳ್ಳುವ ಆಸನಗಳ ಮೇಲೆ ಸಿಮೆಂಟ್ ಪದರು ಕಳಚಿ ಬಿದ್ದಿದೆ. ಈ ಸಮಯದಲ್ಲಿ ಪ್ರಯಾಣಿಕರು ಯಾರೂ ಇಲ್ಲದೆ ಇರುವುದರಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ. ಕೇಂದ್ರ ಬಸ್ ನಿಲ್ದಾಣದಲ್ಲಿ ಈ ಘಟನೆಯಿಂದಾಗಿ ಪ್ರಯಾಣಿಕರು ಆತಂಕ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಕೇಂದ್ರ ಬಸ್ ನಿಲ್ದಾಣದ ವಿಭಾಗೀಯ ಅಧಿಕಾರಿಗಳು ಈ ಬಗ್ಗೆ ಕಟ್ಟಡ ಪರಿಶೀಲನೆ ಮಾಡಬೇಕು. ಸುರಕ್ಷಿತ ಅಲ್ಲದ ಸ್ಥಳದಲ್ಲಿ ಪ್ರಯಾಣಿಕರು ಓಡಾಡದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸುವಂತೆ ಪ್ರಯಾಣಿಕರು ಒತ್ತಾಯಿಸಿದ್ದಾರೆ. ತುಂಗಭದ್ರಾ ಜಲಾಶಯದ 6 ಕ್ರಸ್ಟ್ ಗೇಟ್ ನಿರ್ವಹಣೆಯಾಗುತ್ತಿಲ್ಲ ಎಂದು ಹೇಳುವ ಮೂಲಕ ಕೊಪ್ಪಳ ಉಸ್ತುವಾರಿ ಸಚಿವ ಹಾಗೂ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಶಿವರಾಜ್ ತಂಗಡಿಗೆ ಬೇಜವಾಬ್ದಾರಿ ಹೇಳಿಕೆ ನೀಡಿ ರೈತರಲ್ಲಿ ಆತಂಕ ಮೂಡಿಸಿದ್ದಾರೆ. ಕೂಡಲೇ 4 ಜಿಲ್ಲೆಗಳ ಸಚಿವರುಗಳು, ಶಾಸಕರುಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿ ಆತಂಕ ದೂರ ಮಾಡಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಆಣೆಕಟ್ಟಿನ ಸುರಕ್ಷತೆಯ ಕುರಿತು ತಜ್ಞರು ನೀಡಿರುವ ವರದಿ ಸರ್ಕಾರದ ಬಳಿ ಇದ್ದು, ಪೂರ್ವ ಮಾಹಿತಿ ಇದ್ದರೂ ಹೇಳದೆ ಜಲಾಶಯ ಭರ್ತಿಯಾಗಿ ನಿಂತಿರುವಾಗ ಗೇಟ್ ಶಿಥಿಲವಾಗಿವೆ ಎಂದು ಆತಂಕ ಮೂಡಿಸಿದ್ದಾರೆ. ರಾಜ್ಯ ಸರ್ಕಾರ ಸಕಾಲದಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆಸಿದ್ದರೆ ಸವಾಲೇ ಉದ್ಭವಿಸುತ್ತಿರಲಿಲ್ಲ. 59 ಕೋಟಿ ರೂಪಾಯಿ ವೆಚ್ಚದಲ್ಲಿ 32 ಗೇಟ್ಗಳನ್ನು ದುರಸ್ತಿಗೆ ಟೆಂಡರ್ ಕರೆದು ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲದೆ ಇರುವುದರಿಂದ ಯಾವೊಬ್ಬ ಗುತ್ತಿಗೆದಾರರು ಭಾಗವಹಿಸಿಲ್ಲ. ರಾಜ್ಯ ಸರ್ಕಾರ ಸಂಪೂರ್ಣ ವೈಫಲ್ಯತೆ ರೈತರ ಆತಂಕಕ್ಕೆ ಕಾರಣವಾಗಿದೆ. ಕಳೆದ ಆಗಸ್ಟ್ ತಿಂಗಳಲ್ಲಿಯೇ 19 ಕ್ರಸ್ಟ್ ಗೇಟ್ ಕಿತ್ತಿ ಹೋಗಿತ್ತು. 3 ತಿಂಗಳ ಅವಧಿಯಲ್ಲಿ 33 ಗೇಟ್ 11 ಜನ ಗುತ್ತಿಗೆದಾರರಿಗೆ ನೀಡಿ ದುರಸ್ತಿಗೊಳಿಸಬಹುದಿತ್ತು. ಆದರೆ ರಾಜ್ಯ ಸರ್ಕಾರದ ಜಲಸಂಪನ್ಮೂಲ ಸಚಿವರು, ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡಿದ್ದಾರೆ ಹೊರತು ರೈತರ ಸಮಸ್ಯೆಗೆ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಿಲ್ಲ ಎಂದರು. ರಾಜ್ಯದಲ್ಲಿ ಈಗಾಗಲೇ ರೈತರು ರಸಗೊಬ್ಬರಗಳು ಸಿಗದೆ ಈ ಭಾಗದಲ್ಲಿ 1ಕ್ಕೆ 2ರಷ್ಟು ಹಣವನ್ನು ನೀಡಿ ಕಾಳಸಂತೆಯಲ್ಲಿ ಇವತ್ತು ರಸಗೊಬ್ಬರವನ್ನು ಖರೀದಿ ಮಾಡಿ ಇವತ್ತು ಎಲ್ಲ ಬೆಳೆಗಳಿಗೆ ಹಾಕಿ ರೈತರು ಏನೋ ಈ ಒಂದು ಲಾಭದಾಯಕ ಬೆಳೆ ಬೆಳಿತೀವಿ ಅನ್ನತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವರು ಈ ಒಂದು ನೀರಿನ ನಿರ್ವಹಣೆ ಬಗ್ಗೆ ಒಂದು ಬೇಜವಾಬ್ದಾರಿಯಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರೋದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಹಿಂದೆ ಆಗಸ್ಟ್ ತಿಂಗಳಲ್ಲಿ
ಗೇಟ್ ಕಿತ್ತೋಗಿರ್ತಕ್ಕಂಥದ್ದು, ಹಾಗೆ ಆ ಗೇಟನ್ನು ರಿಪೇರಿ ಮಾಡಿರ್ತಕ್ಕಂಥದ್ದು. ಹಾಗೆ ಹಿಂದೆ ಕೇಂದ್ರದ ತಂಡ ಬಂದು ಈ ಗೇಟ್ಗಳೆಲ್ಲವೂ ಕೂಡ ರಿಪ್ಲೇಸ್ ಮಾಡಬೇಕು ಅಂತಕ್ಕಂಥದ್ದ ಮಾಹಿತಿಯನ್ನು, ವರದಿಯನ್ನು ಅವರು ಕೊಂಡೋಗಿರ್ತಕ್ಕಂಥದ್ದು ಇತಿಹಾಸ. ಆದಾಗ್ಯೂ ಕೂಡ ಬೇಸಿಗೆಯಲ್ಲಿ 3 ತಿಂಗಳ ಕಾಲ ಯಾವುದೇ ಕಾಮಗಾರಿಯನ್ನು ತೆಗೆದುಕೊಳ್ಳದೆ ದಿಢೀರಾಗಿ ಈ ರೈತರು ಆತಂಕಕ್ಕೊಳಗಾಗುವ ನಿಟ್ಟಿನಲ್ಲಿ ಇವತ್ತು ಇಂಥ ಬೇಜವಾಬ್ದಾರಿತಂತ ಹೇಳಿಕೆಯನ್ನು ನೀಡತಕ್ಕಂಥ ಸಚಿವರನ್ನ ಈ ಕರ್ನಾಟಕ ರಾಜ್ಯ ಸರ್ಕಾರವನ್ನು ವಜಾಗೊಳಿಸ್ಬೇಕಂತಕ್ಕಂಥದ್ದು ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಆಗ್ರಹ ಮಾಡ್ತಾ ಇದ್ದೀನಿ. ಇವತ್ತು ಅವರಿಗೆ ಸಂಪೂರ್ಣ ಮಾಹಿತಿ ಇತ್ತು. ಸುಮ್ಮನೆ ಈಗ ಅವರು ಕೇಂದ್ರ ಸರ್ಕಾರ ನಮ್ಮನ್ನ ಅದು ಪರ್ಮಿಷನ್ ಕೊಡಬೇಕು ಹಾಗೆ ಹೀಗೆ ಅಂತೇನೋ ಹೇಳಿದರು. ಕೇಂದ್ರ ಸರ್ಕಾರ ಯಾವ ಅನುಮತಿಯೂ ಅವರಿಗೆ ಬೇಕಾಗಿಲ್ಲ. ಅಲ್ಲಿ ತಜ್ಞರ ಸಮಿತಿ ಇರುತ್ತೆ, ಅವರು ಆ ಚೇರ್ಮನ್ಗೆ ಅಲ್ಲಿ ಅಧ್ಯಕ್ಷರಿರ್ತಾರೆ, ಅವರು ಬಿಟ್ಟರೆ ಒಟ್ಟಾರೆ ಇದರ ನಿರ್ವಹಣೆ ರಾಜ್ಯ ಸರ್ಕಾರದ ಹೊಣೆಯಾಗಿದೆ. ಟಿಬಿ ಡ್ಯಾಮ್ ರೈತರನ್ನು ಅಂಜಿಸಲು 6 ಗೇಟ್ ಲಾಕ್ ಆಗಿವೆ ಎಂದು ಸಚಿವ ಶಿವರಾಜ್ ತಂಗಡಗಿ ಹೇಳಿಕೆ ನೀಡಿದ್ದಾರೆ. ಏನಾದರೂ ಅಪಾಯದಲ್ಲಿ ಪ್ರತಿ ಎಕರೆ 1 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕಾಗುತ್ತದೆ ಎಂದು ಆಗ್ರಹಿಸಿದರು. 2 ಬೆಳೆಗಳಿಗೆ ನೀರು ಪೂರೈಸುವ ಭರವಸೆ ರಾಜ್ಯ ಸರ್ಕಾರ ನೀಡಬೇಕು. ಅನಗತ್ಯ ವಿವಾದ ಸೃಷ್ಟಿಸಿರುವ ಶಿವರಾಜ್ ತಂಗಡಗಿಯನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದರು. ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಸೇರಿದಂತೆ ತುಂಗಭದ್ರಾ ಅಚ್ಚುಕಟ್ಟು ವ್ಯಾಪ್ತಿ ಸಚಿವರು, ಶಾಸಕರುಗಳು ಸರ್ಕಾರದ ಮೇಲೆ ಅಧಿವೇಶನದಲ್ಲಿ ಚರ್ಚಿಸಿ ಆತಂಕ ದೂರ ಮಾಡಬೇಕೆಂದರು. ಯಾಕಂದ್ರೆ ನಿಮಗೆ ಗೊತ್ತಿತ್ತು ಸಂಪೂರ್ಣವಾಗಿ ಈ ಗೇಟ್ಗಳು ನಡೆಯೋದಿಲ್ಲ, ಈ ಗೇಟ್ಗಳು ಈ ವರ್ಷನೇ ಇದಕ್ಕೆ ಆಯುಷ್ಯ ಕಡಿಮೆ ಇದೆ ಅನ್ನೋದನ್ನ ನಿಮಗೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಯಾಕಂದ್ರೆ 100 TMC 133 TMC ಇರ್ತಕ್ಕಂಥ ಡ್ಯಾಮ್ಗೆ ಹೂಳು ತುಂಬಿ 100 TMC ನೀರು ತುಂಬ್ತಿದ್ವಿ. ಆ 100 TMC ನೀರಿನಲ್ಲಿ ಮತ್ತೆ 80 TMC ತುಂಬಬೇಕಾಗಿದೆ. ಯಾಕಂದ್ರೆ ಗೇಟ್ಗಳು ಭದ್ರವಾಗಿಲ್ಲ ಅನ್ನೋ ಒಂದು ಕಾರಣಗಳಿಂದಾಗಿ. ಆ ಗೇಟ್ಗಳು ಭದ್ರವಾಗಿಲ್ಲ ಅನ್ನೋ ಕಾರಣಕ್ಕೆ ಈಗ 80 TMC ತುಂಬಿದವರು ಈಗ ನೀವು ಜನರಿಗೆ 80 ಅಂತೇಳಿ ಈಗ ಅದು ಇನ್ನೂ ಏನಾದರೂ ಕಿತ್ತೋಗೋದಕ್ಕೆ 60ಕ್ಕೆ ನಿಲ್ಲಿಸ್ತಿರೋ ಏನು 50ಕ್ಕೆ ನಿಲ್ಲಿಸ್ತಿರೋ ದೇವರಿಗೆ ಗೊತ್ತು. ಹೀಗಾಗಿ ನಿಮಗೆ ಆತಂಕ ಇದೆ. ನೀವು ನೀರನ್ನು ಶೇಖರಣೆ ಮಾಡುವಲ್ಲಿ ನೀವು ಎಡವಿರೋದ್ರಿಂದ ನಿಮ್ಮಲ್ಲಿ ಆತಂಕ ಇದೆ. ಆ ಆತಂಕ ಇಟ್ಕೊಂಡು ನೀವು ಈಗ ಬೆಳೆಗಳಿಗೆ ನೀರು ಸಿಗಲ್ಲ ಅಂತೇಳಿ. ಯಾಕೆ ಇನ್ನೂ ಮಳೆಗಳು ಸಂಪೂರ್ಣ ಮಳೆ ಆಗ್ತಾ ಇದಾವ. ಈಗ ನೀರು ಡ್ಯಾಮಿಗೆ ನಿರಂತರವಾಗಿ ಹರಿದು ಬರ್ತಾ ಇದೆ. ಈಗ ಹೊರಗಡೆ ನೀರು ಹೋದ್ರೂ ಕೂಡ ನೀರು ಇನ್ನೂ ಉಳಿದಿದೆ. ಈಗಲೇ ನೀವು ಯಾಕೆ ನಿರ್ಧಾರ ಮಾಡ್ತೀರಿ ಎಣ್ಣೆ ಬೆಳೆಗೆ ನೀರು ಆಗಲ್ಲ ಅಂತ? ಒಂದು ವೇಳೆ ಎಣ್ಣೆ ಬೆಳೆಗೆ ನೀರು ಆಗಲ್ಲ ಅಂತ ನೀವು ಹೇಳಿದ್ರೆ ಎಕರೆಗೆ 1 ಲಕ್ಷ ರೂಪಾಯಿ ನೀವೇ ಪರಿಹಾರ ಕೊಡ್ಬೇಕಿಲ್ಲಿ ಇರತಕ್ಕಂಥ ರೈತರಿಗೆ. 1 ಎಕರೆಗೆ 1 ಲಕ್ಷ ಪರಿಹಾರ ನೀವು ಸರ್ಕಾರ ಘೋಷಣೆ ಮಾಡಬೇಕು. ನಿಮ್ಮ ಮನಸ್ಸೋ ಇಚ್ಛೆ ನೀವು ಒಂದೇ ಬೆಳೆಗೆ ನೀರು ಕೊಡ್ತೀವಿ, ಇನ್ನೊಂದು ಬೆಳೆಗೆ ಕೊಡಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಎಷ್ಟು ಸರಿಯಾದಂಥದ್ದು? ಹಾಗಾದ್ರೆ ನೀವು ಈ ಡ್ಯಾಮ್ನ ನಿರ್ವಹಣೆ ಮಾಡುವಲ್ಲಿ, ನೀರಿನ ಶೇಖರಣೆ ಮಾಡುವ ನಿರ್ವಹಣೆ ಮಾಡುವಲ್ಲಿ ಸಂಪೂರ್ಣವಾಗಿ ಹಿಡಿದಿರಂತಕ್ಕಂಥದ್ದನ್ನ ನೀವು ಜಗಜ್ಜಾಹಿರವಾಗಿ ಹೇಳ್ತಾ ಇದ್ದೀರಿ. ಹಾಗಾದ್ರೆ ನಿಮ್ಮ ಕೆಲಸ ಏನು? ನೀವೊಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ, ಆ ಒಂದು ಸಮಿತಿಯ ಅಧ್ಯಕ್ಷರಾಗಿ ನಿಮ್ಮ ಜವಾಬ್ದಾರಿ ಏನು? ಆ ಜವಾಬ್ದಾರಿಯನ್ನು ನಿಭಾಯಿಸೋದು ಆಗೋದಿಲ್ಲ ಅಂದ್ರೆ ನೀವು ಅವರು ರಾಜೀನಾಮೆ ಕೊಟ್ಟ ತಕ್ಷಣ ಹೊರಗಡೆ ಬನ್ನಿ. ಇವತ್ತು ರೈತರು ನಿಮ್ಮ ಹೇಳಿಕೆ ಬಂದಲ್ಲಿಂದ ಆತಂಕದಲ್ಲಿದ್ದಾರೆ. ಹಾಗೆ ನಾನು ಇಲ್ಲಿರ್ತಕ್ಕಂಥ 4 ಜಿಲ್ಲೆಗಳು, ಇವತ್ತು ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ 4 ಜಿಲ್ಲೆಯ ಶಾಸಕರು ಪಕ್ಷಾತೀತವಾಗಿ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಮಾಡಬೇಕು. ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಸಿದ್ದನಗೌಡ ನೆಲಹಾಳ ಮಾತನಾಡಿ, ತುಂಗಭದ್ರಾ ಜಲಾಶಯದ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಗೇಟ್ಗಳ ದುರಸ್ತಿ, ಟೆಂಡರ್ ಸಕಾಲದಲ್ಲಿ ನಡೆಸದೇ ಇರುವುದೇ ಅಪಾಯಕ್ಕೆ ಕಾರಣವಾಗಿದೆ. ರೈತರ ದಿಕ್ಕು ತಪ್ಪಿಸುವ ಕೆಲಸ ಸಚಿವರು ಮಾಡಿದ್ದಾರೆ. ಮತ್ತೊಂದು ಕಡೆ ರಸಗೊಬ್ಬರ ಕಾಳಸಂಗತಿಯಲ್ಲಿ ಮಾರಾಟವಾದರೂ ತಡೆಯಲು ಮುಂದಾಗುತ್ತಿಲ್ಲ. ರೈತರು ದುಪ್ಪಟ್ಟು ಬೆಲೆಗೆ ಖರೀದಿಸಬೇಕಿದೆ. ಕೂಡಲೇ ರಾಜ್ಯ ಸರ್ಕಾರ ತುಂಗಭದ್ರಾ ಜಲಾಶಯದ ನೀರಿನ ಸಮಸ್ಯೆ ನಿವಾರಣೆಗೆ ಮುಂದಾಗಬೇಕು. ಇಲ್ಲದೆ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ಬೇರೆ ಯಾವುದೋ ಒಂದು ನೆಪಗಳನ್ನು ಹೇಳಿ ಪ್ರೆಸ್ ಮೀಟ್ ಅನ್ನು ಮುಗಿಸ್ತಕ್ಕಂಥ ಕಾರ್ಯಕ್ರಮವನ್ನು ತಂಗಡಿಯವರು ಮಾಡಿದ್ದಾರೆ. ದಯವಿಟ್ಟು ಸರ್ಕಾರದಲ್ಲಿ ವಿನಂತಿ ಏನಂದ್ರೆ, ಈಗಲೇ ಕೇಂದ್ರ ಸರ್ಕಾರಕ್ಕೆ ಮತ್ತು ಆ ಒಂದು ಸೇಫ್ಟಿ ಮೆಜರ್ಸ್ ಕಮಿಟಿ ಏನಿದೆ ಅವರನ್ನು ಮತ್ತೊಮ್ಮೆ ಕಾಲಪ್ ಮಾಡಿ ಅವರನ್ನೇ ಕರೆಸಿ ಈಗಿರ್ತಕ್ಕಂಥ ಪ್ರಸ್ತುತ ಅವರ ಒಂದು ಮಾರ್ಗದರ್ಶನದಲ್ಲಿ 80 ಫೀಟ್ ನೀರನ್ನು ತುಂಬಿಸಿದ್ದೀವಿ, ಅದರ ಮುಂದಿನ ಸ್ಥಿತಿಗತಿಗಳು ಏನು, ಅದರ ಬಾಳಿಕೆ ಎಷ್ಟು, ಮತ್ತು ಇದು ಈ ಒಂದು ಸೀಸನ್ಗೆ ಅಥವಾ ಮುಂದಿನ ಸೀಸನ್ವರೆಗೂ ತಡೆಯುತ್ತಾ
ಅನ್ನೋದ್ರ ಮೇಲೆ ಕೂಲಂಕಷವಾಗಿ ಅಧ್ಯಯನ ಮಾಡಿಸಿ ಅವರ ಮುಖಾಂತರನೇ ಒಂದು ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ನಮ್ಮ ರೈತ ಸಮುದಾಯಕ್ಕೆ ಸರ್ಕಾರದ ವತಿಯಿಂದ ಒಂದು ಮಾಹಿತಿಯನ್ನು ಒದಗಿಸಿಕೊಡ್ಬೇಕು. ಆವಾಗ ಮಾತ್ರ ಈ ಒಂದು ಸಾಲ ಸೂಲ ಮಾಡಿ ಇವತ್ತು ಕೃಷಿಯನ್ನೇ ನಂಬಿಕೊಂಡು ಬಂದಿರತಕ್ಕಂಥ ನಮ್ಮ ರೈತ ಸಮುದಾಯಕ್ಕೆ ಸ್ವಲ್ಪ ಆತಂಕ ಕಡಿಮೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ. ಅಲ್ಲದೆ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿ ಶಂಕರ್ ರೆಡ್ಡಿ, ವಿಪಿ ರೆಡ್ಡಿ, ಸಂತೋಷ್, ರಾಜಗುರು ಇದ್ದರು. ಜಿಲ್ಲಾಡಳಿತ ಸಹಯೋಗದಲ್ಲಿ ಆಗಸ್ಟ್ 20ರಂದು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಜಯಂತಿಯನ್ನು ಆಚರಿಸಲಾಗುತ್ತಿದ್ದು ಎಲ್ಲ ಸಮುದಾಯ ಜನರು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸುವಂತೆ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಉಳುವವನೇ ಭೂ ಒಡೆಯ, ಜೀತ ಮುಕ್ತಿ ಸೇರಿದಂತೆ ಅನೇಕ ಕ್ರಾಂತಿಕಾರಿ ಕಾರ್ಯಕ್ರಮಗಳನ್ನು ನೀಡಿರುವ ದೇವರಾಜ್ ಅರಸು ಇವರು ಹಿಂದುಳಿದ ವರ್ಗಗಳ ಸೇರಿದಂತೆ ಬಡವರ ಕಲ್ಯಾಣಕ್ಕಾಗಿ ಶ್ರಮಿಸಿರುವುದು ಇತಿಹಾಸ. ಅವರ ಕಾರ್ಯಕ್ರಮಗಳಿಂದ ಶೈಕ್ಷಣಿಕ, ರಾಜಕೀಯ, ಸಾಮಾಜಿಕ ಬದಲಾವಣೆಗೆ ಕಾರಣವಾಗಿದ್ದು ಅವರನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಕಾರ್ಯನಿರ್ವಹಿಸುವುದೇ ದೇವರಾಜ್ ಅರಸು ಇವರ 1972ರಿಂದ 1982ರವರೆಗೆ ಅರಸು ಯುಗವೆಂದು ಕರೆಯಲಾಗುತ್ತಿದೆ. ಜಯಂತಿ ಅಂಗವಾಗಿ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಪಂಡಿತ ಸಿದ್ದರಾಮ ಜಂಬರದಿಣಿ ರಂಗ ಮಂದಿರದವರೆಗೆ ಭಾವಚಿತ್ರ ಮೆರವಣಿಗೆ ನಡೆಯುತ್ತದೆ. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಎಲ್ಲ ಸಮುದಾಯ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ಜನ್ಮದಿನಾಚರಣೆ ಅಂಗವಾಗಿ ನಾವಿವತ್ತು ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಡಿದ್ದೇವೆ. ದೇವರಾಜ್ ಅರಸವರು 72ರಿಂದ 72ವರೆಗೆ ಅದೊಂದು ದೇವರಾಜ್ ಅರಸು ಯುಗ ಅಂತೇಳಿ ಅಂದಿನ ದಿನಗಳಲ್ಲಿ ದೊಡ್ಡ ಒಂದು ಪ್ರಚಾರದಲ್ಲಿ ಈಗ ಅವರ ಒಂದು ಜಯಂತಿ ಹಿಂದುಳಿದ ಜಾತಿ ಒಕ್ಕೂಟ ವತಿಯಿಂದ ನಾವು ಆ ಜಯಂತಿಗೆ ಎಲ್ಲ ಸಮುದಾಯದವರು ಆ ಜಯಂತಿಯಲ್ಲಿ ಭಾಗವಹಿಸಬೇಕಂತೇಳಿ ಕೇಳ್ಕೊಂಡಿದ್ದೆ. ಇವತ್ತು ಮಾಡ್ತಾ ಇದ್ದೀವಿ. ಸಾಧಾರಣವಾಗಿ ಎಲ್ಲ ಸಮುದಾಯಗಳ ಅವರವರ ರಾಷ್ಟ್ರ ನಾಯಕರು, ಮಹಾತ್ಮರು, ಶರಣರು, ಸಂತರು, ಆ ಸಮುದಾಯದವರು ಪ್ರತಿಯೊಂದು ಜಯಂತಿ ಆ ಸಮುದಾಯದವರು ಮಾಡ್ತಾ ಇರ್ತಾರೆ. ಆದರೆ ದೇವರಾಜ್ ಅರಸು ಏನು ಈ ಧ್ವನಿ ಇಲ್ಲದಂಥ ಸಮುದಾಯಗಳಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಏನು ಶಕ್ತಿ ತುಂಬಿದ್ದಾರೆ, ಅದೇ ರೀತಿ ಬಡವರಿಗೆ, ಭೂಮಿ ಇಲ್ಲದವರಿಗೆ ಭೂಮಿ ಮತ್ತು ಜೀತ ವಿಮುಕ್ತಿ ಅನೇಕ ಯೋಜನೆಗಳನ್ನು ಸಹ ಬಡವರಿಗೆ ತಲುಪುವಂಥ ದೊಡ್ಡ ನೇರವನ್ನು ಮಾಡಿರುವಂಥ ದೇವರಾಜ್ ಅರಸು ಜಯಂತಿಗಾಗಿ ಅವರು ಯಾವುದೇ ಸಣ್ಣ ಸಮಾಜದವರು, ಕ್ಷತ್ರಿಯ ಸಮಾಜದವರು, ಸಣ್ಣ ಸಮಾಜದವರು, ಈಗ ನಮ್ಮ ಸಮುದಾಯಗಳು ನಾವೆಲ್ಲ ಜಯಂತಿ ಮಾಡ್ಕೊಳ್ತೀವಿ ಅನೇಕ ಸಾಧನೆ. ಆದರೆ ನಾವೆಲ್ಲರೂ ಫಲಾನುಭವಿಗಳಲ್ಲ. ಹಿಂದುಳಿದ ಈ ಸಂದರ್ಭದಲ್ಲಿ ಹನುಮಂತಪ್ಪ ಯಾದವ್, ವಿಜಯ್ ಭಾಸ್ಕರ್ ಇಟಗಿ, ಜಂಬಣ್ಣ ಎಕ್ಲಾಸ್ಪುರ್, ತಾಯಣ್ಣ ಗೌಡ, ದಾನಪ್ಪ ಯಾದವ್, ಪಿ ಸುರೇಖಾ, ಪಾಗುಂಟಪ್ಪ, ಈರಪ್ಪ ಗೌಡ ಇದ್ದರು. ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಹೊಸಮನಿ ಪ್ರಕಾಶನದ ಸಹಯೋಗದಲ್ಲಿ ಆಗಸ್ಟ್ 20ರಂದು ಬಶೀರ್ ಅಹಮದ್ ಹೊಸಮನಿ ಇವರ ಆದಿಶಾಹಿ ನಾಟಕ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಬೆಳಗ್ಗೆ 10:30ಕ್ಕೆ ಬಾಲಕರ ಪಿಯು ಕಾಲೇಜಿನಲ್ಲಿ ಆಯೋಜಿಸಲಾಗಿದೆ ಎಂದು ಹೊಸಮನಿ ಪ್ರಕಾಶನದ ಖುಷಿ ಹೊಸಮನಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವನ್ನು ಹಿರಿಯ ಚಿತ್ರಕಲಾವಿದ ಎಚ್ ಮ್ಯಾದಾರ್ ಉದ್ಘಾಟಿಸಲಿದ್ದಾರೆ. ಕೃತಿಯನ್ನು ವಿಜಾಪುರ ಹಿರಿಯ ಉಪನ್ಯಾಸಕ ಎಲ್ ನಾಗೂರು ಬಿಡುಗಡೆಗೊಳಿಸಲಿದ್ದಾರೆ. ಕೃತಿಯನ್ನು ಹಿರಿಯ ಸಾಹಿತಿ ವೀರ ಹನುಮಾನ್ ಪರಿಚಯಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಬಾಲಕರ ಪಿಯು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ರವೀಂದ್ರ ಎಸ್ ಬಂಡಿ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿರಿಯ ಉಪನ್ಯಾಸಕ ಗೋವರ್ಧನ್ ರೆಡ್ಡಿ, ಕನ್ನಡ ಮಿತ್ರಕೂಟದ ಅಧ್ಯಕ್ಷ ಅಶೋಕ್ ಕುಮಾರ್ ಜೈನ್, ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ಅಧ್ಯಕ್ಷ ರಫೀಕ್ ಅಹಮದ್, ಜಾನ್ ವೆಸ್ಲಿ, ಮಲ್ಲಿಕಾರ್ಜುನ್ ಸ್ವಾಮಿ, ರಂಗ ನಿರ್ದೇಶಕ ಪ್ರವೇಶ ರೆಡ್ಡಿ ಗುಂಜಳ್ಳಿ, ಕುಂಚ ಚಿತ್ರ ಕಲಾವಿದ ಮಲ್ಲಿಕಾರ್ಜುನ್ ಆಲೂರ್, ಕೃತಿಯ ಕರ್ತೃ ಬಶೀರ್ ಅಹಮದ್ ಹೊಸಮನಿ, ಪರ್ವೀನ್ ಬೇಗಂ ಹೊಸಮನಿ, ಬಿಬಿ ಫಾತಿಮಾ, ಶಂಶಾದ ಬೇಗಂ, ಸೈದಾ ಬಾನು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು.
20 ಆಗಸ್ಟ್ 2025 ಬುಧವಾರ ಬೆಳಿಗ್ಗೆ 10:30 ಗಂಟೆಗೆ ಸ್ಥಳ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಯಚೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಪಕ್ಕದಲ್ಲಿ. ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಎಚ್ ಮ್ಯಾಡರ್, ಹಿರಿಯ ಕುಂಚ ಚಿತ್ರ ಕಲಾವಿದರು ರಾಯಚೂರು. ಅಧ್ಯಕ್ಷತೆ ಡಾಕ್ಟರ್ ರವೀಂದ್ರ ಎಸ್ ಬಂಡಿ, ಪ್ರಾಚಾರ್ಯರು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಯಚೂರು. ಕೃತಿ ಬಿಡುಗಡೆ ಶ್ರೀ ಎನ್ ನಾಗೂರ್, ಉಪನ್ಯಾಸಕರು ಹಿರಿಯ ಸಾಹಿತಿಗಳು ಬಿಜಾಪುರ. ಶ್ರೀ ವೀರ ಹನುಮಾನ ಕೃತಿ ಪರಿಚಯ ಶ್ರೀ ವೀರ ಹನುಮಾನ, ವಿದ್ವಾಂಸರು ಹಿರಿಯ ಸಾಹಿತಿಗಳು ರಾಯಚೂರು. ಮುಖ್ಯ ಅತಿಥಿಗಳು ಶ್ರೀ ಗೋವರ್ಧನ ರೆಡ್ಡಿ, ಹಿರಿಯ ಉಪನ್ಯಾಸಕರು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಯಚೂರು. ಶ್ರೀ ಅಶೋಕ್ ಕುಮಾರ್ ಸಿ.ಕೆ. ಜೈನ್, ಅಧ್ಯಕ್ಷರು ಕನ್ನಡ ಮಿತ್ರಕೂಟ ಹಾಗೂ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರು. ಶ್ರೀ ರಫೀಕ್ ಅಹಮದ್, ಅಧ್ಯಕ್ಷರು ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ರಾಯಚೂರು. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ, ಪತ್ರಿಕಾ ಛಾಯಾಗ್ರಾಹಕರು, ಯೋಗ ಗುರುಗಳು, ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ರಾಯಚೂರು. ಶ್ರೀ ಜಾನ್ ವೆಸ್ಲಿ ಟಿ.ಕೆ., ನಿವೃತ್ತ ಮಾನವ ಸಂಪನ್ಮೂಲ ಅಧಿಕಾರಿಗಳು, ಪಟ್ಟಿ ಚಿನ್ನದಗಣಿ ರಾಯಚೂರು. ಶ್ರೀ ಪ್ರವೀಣ್ ರೆಡ್ಡಿ ಗುಂಜಹಳ್ಳಿ, ನಾಟಕ ನಟ ನಿರ್ದೇಶಕರು, ಸಂಘಟಕರು ರಾಯಚೂರು. ಶ್ರೀ ಮಲ್ಲಿಕಾರ್ಜುನ ಆಳು, ಕುಂಚ ಚಿತ್ರ ಕಲಾವಿದರು ರಾಯಚೂರು. ಉಪಸ್ಥಿತಿ ಶ್ರೀ ಬಶೀರ್ ಅಹಮದ್ ಮುಸ್ಕನಿ, ನಾಟಕ ರಚನೆಕಾರರು ರಾಯಚೂರು. ಶ್ರೀಮತಿ ಪತ್ನಿ ಬೇಗಂ ಮುಸ್ಕನಿ, ಉಪಾಧ್ಯಕ್ಷರು ಹೊಸಮನಿ ಪ್ರಕಾಶನ ರಾಯಚೂರು. ಶ್ರೀಮತಿ ಡಿ.ಬಿ. ಫಾತಿಮಾ, ಗ್ರಂಥದಾನಿಗಳು, ಸಲಹೆಗಾರರು ಹೊಸಮನಿ ಪ್ರಕಾಶನ ರಾಯಚೂರು. ಈ ಸಂದರ್ಭದಲ್ಲಿ ರಾಮಣ್ಣ ಮ್ಯಾದಾರ್, ರಫೀಕ್ ಅಹಮದ್, ಬಶೀರ್ ಅಹಮದ್ ಹೊಸಮನಿ, ಫರ್ವೀನ್ ಬೇಗಂ ಉಪಸ್ಥಿತರಿದ್ದರು. ಶ್ರುತಿ ಸಾಹಿತ್ಯ ಮೇಳದಿಂದ ಆಗಸ್ಟ್ 21ರಂದು ಕರ್ನಾಟಕ ಸಂಘದಲ್ಲಿ ಸಂಜೆ 5:30ಕ್ಕೆ ಶ್ರೀ ಕನಕದಾಸರ ಸಾರಸತ್ವ ದರ್ಶನ ಕುರಿತಾದ ದಾಸರಾಗು ವಿಶೇಷನಾಗು ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಶ್ರುತಿ ಸಾಹಿತ್ಯ ಮೇಳದ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ಶ್ರೀ ಸುಸ್ವರಂ ನಾಗರಾಜಾಚಾರ್ಯ ಉಪನ್ಯಾಸ ನೀಡಲಿದ್ದಾರೆ. ರಶ್ಮಿ ರಾಘವೇಂದ್ರ ಹಾಗೂ ಝಾನ್ಸಿ ರಾಣಿ ನಾರಾಯಣ್ ರಾವ್ ದಾಸವಾಣಿ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮ ಉದ್ಘಾಟನೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷ ಕೆ. ಶಾಂತಪ್ಪ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಮುಖಂಡರುಗಳಾದ ರವೀಂದ್ರ ಜರದಾರ್, ಕಡಗೋಳ್ ಆಂಜನೇಯ, ವಿಜಯಕುಮಾರ್ ಸಜ್ಜನ್, ಹನುಮಂತರಾವ್ ಕಲ್ಯಾಣಕರ್, ಜಿಲ್ಲಾ ಕುರುಬ ಸಮಾಜ ಅಧ್ಯಕ್ಷ ಕೆ. ಬಸವಂತಪ್ಪ, ಜಿಲ್ಲಾ ಜನಪದ ಮಹಿಳಾ ಸಾಹಿತ್ಯ ಪರಿಷತ್ ಅಧ್ಯಕ್ಷೆ ದಾನಮ್ಮ ಸುಭಾಷ್ ಚಂದ್ರ, ಶರಣಪ್ಪ ಗೋನಾಳ್ ಆಗಮಿಸಲಿದ್ದಾರೆ. ಬ್ರಾಹ್ಮಣ ಮಹಾಸಭಾ ನೂತನ ರಮೇಶ್ ಕುಲಕರ್ಣಿ ಇವರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಅವರು ಭಕ್ತಿಯಿಂದ ಶ್ರೀಕೃಷ್ಣನನ್ನೇ ತಿರುಗಿಸಿದಂಥ ಸಾಕಾರ ಮೂರ್ತಿಯವರು. ಅಂತ ಮಹನೀಯರ ಒಂದು ಹೇಳಿದಂತೆ ದಾಸನಾಗು ವಿಶೇಷನಾಗು ಅಂತಕ್ಕಂಥ ಒಂದು ಕಾರ್ಯಕ್ರಮದ ಶೀರ್ಷಿಕೆ ಅಡಿಯಲ್ಲಿ ದಿನಾಂಕ 21ರಂದು ಗುರುವಾರ ಸಂಜೆ 5:30ಕ್ಕೆ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ದಾಸನಾಗು ವಿಶೇಷನಾಗು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಿರುಮಲ ತಿರುಪತಿ ದೇವಸ್ಥಾನದ ಮುಖ್ಯ ಭಾಷಣಕಾರರು, ಪ್ರವಚನಕಾರರು, ನಾಡಿನಾದ್ಯಂತ ಹಲವಾರು ಪ್ರವಚನಗಳ ಮೂಲಕ, ಟಿವಿಗಳ ಮೂಲಕ ಹೆಸರು ಮಾಡಿದಂಥ ಸುಸ್ವರಂ ನಾಗರಾಜಾಚಾರ್ಯರು ಕನಕದಾಸರ ಸಾರಸತ್ವ ದರ್ಶನ ಎಂಬುದರ ಬಗ್ಗೆ ಉಪನ್ಯಾಸವನ್ನು ನೀಡಿದ್ದಾರೆ. ಅವತ್ತಿನ ದಿವಸನೇ ಶ್ರೀಮತಿ ಝಾನ್ಸಿ ರಾಣಿ ನಾರಾಯಣ್ ರಾವ್ ಮತ್ತು ಶ್ರೀಮತಿ ರಶ್ಮಿ ರಾಘವೇಂದ್ರ ಅವರ ಸಿ.ಎನ್. ರಾಘವೇಂದ್ರ ಅವರ ಧರ್ಮಪತ್ನಿ ಅವರಿಂದ ದಾಸವಾಣಿ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೆ. ಶಾಂತಪ್ಪ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನ ನಾಡಿನ ಹಿರಿಯ ಸಾಹಿತಿಗಳು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿ ಅವರು, ನಮ್ಮ ಶ್ರುತಿ ಸಾಹಿತ್ಯ ಮೇಳದ ಗೌರವ ಅಧ್ಯಕ್ಷರು, ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಇದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ರವೀಂದ್ರ ಜಲ್ದಾರ್ ಅವರು, ಕಡಗೋಳ್ ಆಂಜನೇಯ ಅವರು, ಶ್ರೀ ವಿಜಯಕುಮಾರ್ ಸಜ್ಜನ್ ಅವರು,
ಶ್ರೀಮತಿ ದಾನಮ್ಮ ಟಿ ಸುಭಾಷ್ ಚಂದ್ರ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಮಹಿಳಾ ಕನ್ನಡ ಜಾನಪದ ಪರಿಷತ್ ರಾಯಚೂರು, ಶ್ರೀ ಹನುಮಂತರಾವ್ ಕಲ್ಲೋಕರ್ ಸೇವಾ. ಈ ಸಂದರ್ಭದಲ್ಲಿ ರಮೇಶ್ ಕುಲಕರ್ಣಿ, ಜೆಎಂ ವೀರೇಶ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇಂದ್ರ ಬಸ್ ನಿಲ್ದಾಣದ ಛತ್ತಿನ ಪದರು ಕಳಚಿ ಬಿದ್ದು ತಪ್ಪಿದ ಅನಾಹುತ, ಆತಂಕದಲ್ಲಿ ಪ್ರಯಾಣಿಕರು. ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ ದುರಸ್ತಿಯಲ್ಲಿ ರಾಜ್ಯ ಸರ್ಕಾರ ವೈಫಲ್ಯ, ಐಸಿಸಿ ಅಧ್ಯಕ್ಷ ಶಿವರಾಜ್ ತಂಗಡಿಯಿಂದ ಬೇಜವಾಬ್ದಾರಿ ಹೇಳಿಕೆ, ವೀರನಗೌಡ ಲೆಕ್ಕಿಹಾಳ. ಆಗಸ್ಟ್ 20 ದೇವರಾಜು ಅರಸು ಜಯಂತಿ, ಎಲ್ಲ ಸಮುದಾಯ ಜನರು ಭಾಗವಹಿಸಿ, ಕೆ ಶಾಂತಪ್ಪ. ಆಗಸ್ಟ್ 20ರಂದು ಆದಿಲ್ ಶಾಹಿ ನಾಟಕ ಕೃತಿ ಬಿಡುಗಡೆ, ಖುಷಿ ಹೊಸಮನೆ. ರಂದು ಕರ್ನಾಟಕ ಸಂಘದಲ್ಲಿ ಸುಸ್ವರಂ ನಾಗರಾಜಾಚಾರ್ಯರಿಂದ ಉಪನ್ಯಾಸ, ಮುರಳೀಧರ್ ಕುಲಕರ್ಣಿ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.